जय जय कर्नाटक महाराज की जय जय श्री राम जय श्री राम जय श्री राम ನಮ್ಮಪ್ಪ ಸಣ್ಣ ಇರ್ತ ನಾವು ಈಗ ಇಟ್ಟು ಮಾಡತ್ತು ನಮ್ಮ ಸಣ್ಣ ಇರ್ತಾವ ಅಪ್ಪ ಎಷ್ಟು ವ್ಯವಸ್ಥೆ ಮಾಡೋದು ಆರೆಂಜ್ ತಿನ್ಬೇಕು ಅನಿಸ್ತೀರಿ ಆಕಾಗ ಗಾಡ್ಯಾಗ ಕೂತ ತಿನ್ನತ್ತೀರಿ. ನಮಸ್ಕಾರ ದೇವರು, ನಾನು ನಿಮ್ಮ ಕಿಲಾಡಿ ಬಸ್ಕೊಂಡು ನಾ ಬಂದೇನ್ರಿ ಈಗ ಕುಂಭಮೇಳಕ್ಕೆ. ನೋಡ್ರಿ ಟೈಮ 8 ಗಂಟೆಗಿದ್ದಪ್ಪ, ಟೈಮ 8:14 ಐತ್ರಿ. ಈಗ ನಾ ಎಲ್ಲಿದನಂದ್ರೆ ಕುಂಭಮೇಳದಾಗದನ್ರಿ. ನೋಡ್ರಿ ಜನ ರೀ, ಬರ್ರಿ ತೋರಿಸ್ತಾನಂತೆ ಮುಂದೆ. ಟ್ರಾಫಿಕ್ ಅದು ಹೇಳ್ಕೊಂಡ್ ಹಂಗೇನಿಲ್ರಿ, ಭಾಳ ಎಲ್ಲ ಸೆಕ್ಯೂರಿಟಿ ಐತಿ, ಎಲ್ಲ ಅನುಕೂಲ ಐತ್ರಿ. ದೇವರು ನೀವು ನೋಡ್ತಿದ್ರಲ್ಲ ಸ್ಕ್ರೀನ್ ಮೇಲೆ ಲೈಟ್ ಬಿಡ್ತಾರ್ರಿ, ಸ್ಕ್ರೀನ್ ಮೇಲೆ ವಿಡಿಯೋ ರೀ ನೋಡ್ರಿ. ಎರಡು ಚಂದ ಅಲ್ವಾ ರೀ? ನೋಡ್ರಿ ದೇವರು ನಮ್ಮ ಭಗೀರಥ ಮಹರ್ಷಿ ರೀ, ಗಂಗೆಯನ್ನ ತೆರೆಗಿಳಿಸಿದ ಭಗೀರಥ ಪವಾಡ ರೀ ಅಪ್ಪ. ನೋಡ್ರಿ ನೋಡ್ರಿ, ವಾವ್! ಸಾಧು ಸಂತರು, ನಾಗ ಸಾಧುಗಳು ರೀ. ಓಂ ಜೈ ಶ್ರೀರಾಮ್. ದೇವರು ಏನು ನೋಡ್ತಿದ್ರಲ್ಲ, ಇದು ಆರ್ಮಿ ಅವ್ರಿಗೆ ಇರಾಕತ್ತ ಇಲ್ಲಿ ಟೆಂಟ್ ಕೊಟ್ಟಾರ್ರಿ. ಟೆಂಟ್ ಇರಾಕ್ ಕೊಡ ಅಂತಲೇ ನಮ್ಮದು ಅದೃಷ್ಟ ಏನೋ ಗೊತ್ತಾಗ್ಲಿಲ್ಲ. ನಮ್ಮ ಊರಿನ ಪಾವನೆ ಆರ್ಮಿ ಇರೋ ಕಾರಣಕ್ಕಾಗಿ ಅವನ್ನ ಇಲ್ಲೇ ಹಾಕಿರ್ರಿ. ನಿಮಗೆ ಹಿಂದಾಡ್ಸಿ ತೋರಿಸ್ತಾನು. ಈಗ ಅವನಿಂದ್ರೆ ನಮಗೂ ಒಂದು ಲೆಟರ್ ಸಿಕ್ತು. ಲೆಟರ್ ಸಿಕ್ಕ ಗಾಡಿನೂ ಇಲ್ಲೇ ಪಾರ್ಕಿಂಗ್ ಮಾಡಿದ್ರಿ. ಹಾಗೆ ಮೇನು ಎಲ್ಲ ಸ್ಥಾನಕ್ಕಂತ ಹೋಗಾರಲ್ಲ, ಸ್ಥಾನಕ್ಕೆ ಬೇರೆ ಬೇರೆ ಕರೆ ಮಾಡತ್ತಾರ. ಇಲ್ಲಿ ಮೇನ್ ಬಂದ್ಬಿಟ್ಟು ಸರಸ್ವತಿ ಘಾಟ್ ರೀ. ಈಗ ಏನು ತೋರಿಸ್ತಾನೆ ರೀ, ಆ ಸರಸ್ವತಿ ಘಾಟ್ದ್ರ ಅಲ್ಲಿ ಹಾಯ್ದಂದ್ರೆ ತ್ರಿವೇಣಿ ಸಂಗಮಕ್ಕೆ ಪವಿತ್ರವಾದ ಸ್ಥಾನ ಆಕೈತ್ರಿ. ಹಾಗೆ ನಾವು ಇವತ್ತು ನೈಟ್ ಎಲ್ಲಿದ್ದವಪ್ಪ ಅಂದ್ರೆ, ಈಗ ಆರ್ಮಿ ಅವ್ರು ಏನು ಟೆಂಟ್ ಹಾಕ್ಯಾರಲ್ಲ, ಈ ಟೆಂಟ್ನಾಗ ನಮ್ಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಕೊಟ್ಟರು. ಎಲ್ಲಿದ್ದೀನಿ ಅಂದ್ರೆ ಈಗ ಬಂದ್ಬಿಟ್ಟು ಸರಸ್ವತಿ ಘಾಟ್ ಹತ್ರ ರೀ. ಸರಸ್ವತಿ ಘಾಟ್ ಅಂದ್ರೆ ಇಲ್ಲಿ ಹಿಂಗೆ ನೋಡ್ತಿದ್ರಲ್ಲ, ಇವ ಬೋಟ್ ರೀ. ಇವು ಬೋಟ್ ಮುಖಾಂತರ ಹೋದ್ರಂದ್ರೆ ಇಲ್ಲಿ 3 ತ್ರಿವೇಣಿ ಸಂಗಮ ಹತ್ತೈತ್ರಿ. ಬೋಟ್ ಮುಖಾಂತರ ಹೋಗುದ್ರಿ. ಇದ ನೋಡ್ರಿ ಸರಸ್ವತಿ ಘಾಟ್. ಇಲ್ಲಿ ಬೋಟ್ ಮುಖಾಂತರ ಹಾದ್ಕೊಂಡು ಇಲ್ಲಿ ಲೆಟರ್ ಕೊಡ್ತಾರೆ, ಪರ್ಮಿಷನ್ ಲೆಟರ್ ತೊಗೊಂಡು ಹಾದ್ರಂದ್ರೆ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ಇದೆ. ಆಯ್ಲ್ ಬರ್ತೈತ್ರಿ, ಆಸರ್ಕ್ರೆ ಆಯ್ಲ್ ಹೋಗ್ಬೇಕ್ರಿ. ಇದೇನು ನೋಡ್ತಿದ್ರಲ್ಲ ದೇವರು, ಇದೇನು ಬಂದ್ಬಿಟ್ಟು ಇಲ್ಲಿ ಆರ್ಮಿ ಅವ್ರಿಗಂತ ಹೇಳ್ಕೊಳಕ್ಕೆ ಜಾಗ ಇದೆ. ಫುಲ್ ಹೈ ಸೆಕ್ಯೂರಿಟಿ ಐತಿ ರೀ. ನೋಡ್ರಿ ನಮ್ಮ ಗೈಡ್ಗಳು ರೀ ಈ ಸರ್ತ್ ಹಚ್ಚಿದ್ರು ನೋಡ್ರಿ. ಇಲ್ಲಿ ಇದೆಲ್ಲ ಆರ್ಮಿ ಅವ್ರ ಟೆಂಟ್ ರೀ. ಇದೇನು ಕಾಣ್ತಿದಿಲ್ಲ, ಎಲ್ಲ ಆರ್ಮಿ ಸೆಕ್ಯೂರಿಟಿ ಐತ್ರಿ. ಇಲ್ಲಿ ನಮ್ಮ ಗೈಡ್ಗಳು ಈ ಸರ್ತ್ ಹಚ್ಚಿದ್ರಿ ಶೇಪ್ ಆಗಿರಿ. ನೋಡ್ರಿ ನಮ್ಮ ಅಮ್ಮಾರೆ ನಾನು ಬಿಟ್ಟಾರಿ ಇದನ್ನ ತಂದನ್ರಿ, ಏನಂತಾರ ನೀರಿನ ಕ್ಯಾನ್ ರೀ, ಬಾಟಲ್. ನಮ್ಮ ಗಾಡಿಲಿ ಹೆಚ್ಚಿದ್ರಿ ಈ ಸರ್ತ. ನಾವು ಮುಂಜಾನೆ ಎದ್ದ ಮೂತಿಗೀತಿ ತಕೋಗುಟ್ಟ ಮಾವುದನ ಚಾ ತಂದ ಎಲ್ಲರಿಗೂ ಚಾ ಕುಡ್ರಿ ಅಂತ ಕೊಟ್ರಿ. ನೋಡ್ರಿ ಬೆಳಗ್ಗೆನ ಸೂರ್ಯಾಸ್ತಾರೆ. ನೋಡ್ರಿ ಇಲ್ಲಿ ಹೊಳಿ ತುಂಬ ಏನು ಇವು ಕಾಣತಾರಲ್ಲ ಇಟ್ಟಿಟ್ರಿ ಎಲ್ಲ ಬೋಟರ್ರಿ. ನೋಡ್ರಿ ನೋಡ್ರಿ ಬೋಟ್ ಸಿಕ್ಕಾಪಟ್ಟಿ ಬೋಟ್ ರೀ. ಆ ಕಡೆ ಹೊಂಟದ್ರಿ, ಅಲ್ಲಿ ಬರ್ತೈತ್ರಿ ತ್ರಿವೇಣಿ ಸಂಗಮ ರೀ. ಆ ಸರ್ತ್ ಹೋಗ್ಬೇಕ್ರಿ ನಾವೀಗ. ನೋಡ್ರಿ ಜನ ಪವಿತ್ರ ಸ್ಥಾನ ನೀರ್ ತಗೊಂಬಂದ್ರಿ ಸಂಗಮದಾಗಿಂದ್ರೆ. ಹಿಂಗಾಗಿ ನಾವು ಬಾಟ್ಲೆ ತಗೊಂಡ್ರಿ. ಇವು ಬಾಟ್ಲೆ ಬಂದ್ಬಿಟ್ಟು 3 ಬಾಟ್ಲೆ ರೀ. 3 ಬಾಟ್ಲೆಗೆ 500 ರೂಪಾಯಿ ರೀ. ಇದಕ್ಕಿದ ನೋಡ್ರಿ, 3 ಬಾಟ್ಲೆಗೆ 500 ರೂಪಾಯಿ ತಗೊಂಡ್ರಿ ಇಲ್ಲಿ ಸಂಗಮದಾಗ. ಸರಿ ಬೋಟ್ ಕಡೆ ಹೋಗ್ರಿ.
ನಮ್ಮಪ್ಪ ಸಣ್ಣ ಇರ್ತಾರೆ ನಾವು ಈಗ ಇಟ್ಟು ಮಾಡತ್ತು ನಮ್ಮ ಸಣ್ಣ ಇರ್ತಾವ ಅಪ್ಪ ಎಷ್ಟು ವ್ಯವಸ್ಥೆ ಮೇಲೆ ಎಲ್ಲ ಮಾಡಿ ನಮಸ್ಕಾರ ಗುರುಗಳ. ನಮ್ಮ ಬಾಮಲಿನ ಗ್ರಾಮದ ನೀವು ಮಹಾಸ್ವಾಮಿಗಳಿದ್ದೀರಿ. ನೀವು ಎಲ್ಲರನ್ನೂ ಶಾಂತಿಯುತವಾಗಿ ಕರ್ಕೊಂಡು ಬಂದಿರಿ, ನಕ್ಕೋತ ಹೋಗಿ ನಮ್ಮ ದಡಾಕ್ ಸೇರ್ತೀರಿ. ನೀವು ಟೆನ್ಷನ್ ಮಾಡ್ಕೊಂಡು ಅಲ್ಲಿ ಒಂದು ರಕ್ತದ ವ್ಯಾಪಿಡ್ಕೊಂಡು ಟೆನ್ಷನ್, ಅಲ್ಲೂ ಟೆನ್ಷನ್ ಮಾಡ್ಕೊಂಡು ಇಲ್ಲೂ ಟೆನ್ಷನ್, ಖುಷಿಯಿಂದ ಬಂದಿರಿ, ಖುಷಿಯಿಂದ ಹೋಗಿ ದರ್ಶನ ಮಾಡಿಸ್ರಿ. ನಿಮ್ಮ ಆಶೀರ್ವಾದ ನಾವು ಬಂದೀವಿ. ನೀವೇ ಟೆನ್ಷನ್ದಾಗ ಕೂತ್ರೆ ನಮಗೇನು ಆಕೈತಿ, ನಮಗೂ ಬೇಜಾರಾಕೈತಿ. ನೀವು ಆಗಬೇಡ್ರಿ. ಆದರೂ ಇವತ್ತೊಂದು ಸಂತೋಷ ವಿಷಯ ಅಂದ್ರೆ ನಮ್ಗೆ ಈಗ ಗೊತ್ತಾಯ್ತು. ನಿಮ್ಮದು ಹುಟ್ಟಹಬ್ಬ ಐತೇಳಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಗುರುಗಳ. ಸಂಜೆಗೆ ಪಾರ್ಟಿ ಐತಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಅರ ನಮ್ಮ ಸ್ವಾಮಿಗಳು ಇವತ್ತು ಹುಟ್ಟುಹಬ್ಬ ಶುಭಾಶಯ ರೀ. ಆದ್ರೆ ಯಾಕೋ ಡಲ್ ಆಗ್ಯಾರ. ಎಲ್ಲರಿಗೂ ಇಂಥ ದೂರ ಸಿಗುದಿಲ್ಲ. ನಿಮ್ದು ಎಂತಾದ ಲಕ್ಕಿ ಅಂತ ಇವತ್ತು ನಮ್ಮ ಸ್ವಾಮಿಗಳು ಸಿಕ್ಕೈತಿ. ನಿಮ್ದು ಹುಟ್ಟಹಬ್ಬ ಬಂದೈತೆ ಇದ ನೋಡ್ರಿಪ್ಪ. ಈ ಸಂದರ್ಭದಾಗ ನೀವು ಸ್ನಾನ ಸ್ವಾಮಿಗಳು ಕೈ ಕಟ್ಟಿ ಕೊಡ್ರಿ. ಇವತ್ತು ಖುಷಿ ಸುದ್ದಿ. ಇವ್ರು ಹುಟ್ಟುಹಬ್ಬದ ಪ್ರಯುಕ್ತ ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಬಂದಿದ್ದಾರೆ. ಸ್ನಾನ ಮಾಡಕ ನಮ್ಮನ್ನ ಸಹಿತ ಕರ್ಕೊಂಡ್ ಬಂದಿದ್ದಾರೆ ಸ್ನಾನ ಮಾಡಕ. ಇದ್ರ ಬಗ್ಗೆ ಅಭಿಪ್ರಾಯ ಏನೈತೆ? ಇದ್ರ ಬಗ್ಗೆ ನಮ್ಮ ಗುರುಗಳು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಮಾತಾಡಿ ಗುರುಗಳೇ. ಇವತ್ತು ನಿಮ್ ಹೇಳ್ಬೇಕಂದ್ರೆ ನಮ್ಮ ಭಕ್ತರ ಕಥೆ ಹೆಚ್ಚಿಂದ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರೆ. ಈಗ ನೋಡು ಹಿಂಗ ನಮ್ಮದಟ್ಟ ಮನರಂಜನೆ ಇರ್ತೈತಿ. ಅದಕ್ಕೆ ನೋಡ್ತ ಬರ್ರಿ ಸ್ವಾಮಿಗಳದ್ದು ಹುಟ್ಟು ಹಬ್ಬ ರೀ. ಅದಕ್ಕೆ ಎಲ್ಲಾರು ಕೂಡಿ ಆಟ ಹುಟ್ಟು ಹಬ್ಬ ಒಂದು ಸೆಲಿಬ್ರೇಟಿ ಮಾಡಿದ್ರಿ. ಶಿವ ಶಿವ ಶಂಭು ಶಂಭು ಹೈ ಮಹಾಕುಂಭ ನೀವೇನು ನೋಡ್ತಿದ್ದೀರಲ್ಲ ಇಲ್ಲಿ ದೇವ್ರು ಇದು ಬಂದ್ಬಿಟ್ಟು ದೊಡ್ಡ ಆಫೀಸರ್ ರೀ. ಅವರೇ ಇವ್ರಿಗೆ ಅಟ್ಟ ಇಲ್ಲಿ ಅಟ ಅಲಾ ಮಾಡಿಕೊಡತ್ತಾರೆ. ಈ ಬೋಟ್ನಾಗ ಏನು ಇಲ್ಲಿ ಕಾಣತಿದ್ರಲ್ಲ ಇಲ್ಲಿ ಅವ್ರು ಈಗೇನು ಆಫೀಸರ್ ಇರ್ತಾರಲ್ಲ ದೊಡ್ಡ ಸಾಹೇಬ್ರುಗಳ್ರಿ, ಅವ್ರಿಗೆ ಅಟ್ಟ ಇಲ್ಲಿ ಅನುಕೂಲ ಐತ್ರಿ ನೋಡ್ರಿ. ಹಾಗೆ ಇಲ್ಲಿ ನೋಡ್ತಿದ್ರಲ್ಲ ಇದು ಖಾಸಗಿ. ಇಲ್ಲಿ ಬಂದ್ಬಿಟ್ಟು ಇವ್ರ 1000-2000 ರೂಪಾಯಿ ತೊಗೋತಾರ್ರಿ ಇಲ್ಲಿ ಬೋಟ್ನಾಗ. ಇಲ್ಲಿ ಹೋಗಾಕ್ರಿ ಬೋಟ್ನಾಗ ಹೋಗ್ಬೇಕಂತ ಗುದ್ದಾಡತ್ರಿ. ಬೋಟ್ನಾಗ ಅಂದ್ರೆ ಸಿಕ್ಕಾಪಟ್ಟಿ ರೈಸ್ ಐತ್ರಿ. ಏನು ನೋಡ್ಬೇಕೇನು ಅನುಕೂಲ ಆಕೈತಿಲ್ಲ ಆಮೇಲೆ ರೀ ಭಾಳ ಅಂದ್ರೆ ಎಲ್ಲ ಆಫೀಸರ್ ಅವ್ರವ್ರ ಬಂದು ಅಂಥವ್ರಿಗಟ್ಟ ಅಲಾವ್ ಐತ್ರಿ ಇಲ್ಲಿ. ನಮ್ಮಂಥವ್ರಿಗೆ ಅಲಾವ್ ಇಲ್ಲ ಐತ್ರಿ. ನಾವು ಪ್ರಯತ್ನ ಮಾಡತ್ತು ಗುದ್ದಾಡತ್ತು. ಈ ಮಾಮು ಕೈ ಬಿದ್ದ ಕಾಲು ಬಿದ್ದ ಎಲ್ಲ ಬಿದ್ರಿ. ಆದ್ರೂ ಮಾವನು ಏನು ಕೆಲಸ ಆಗಿಲ್ರಿ. ನೋಡ್ರಿ ಎಲ್ಲಾರ ಬೋಟ್ನಾಗ ಹೋಗೋ ಪ್ರಯತ್ನ ಮಾಡಿದ್ರೆ ನಿಮ್ಗೆ ವಿಡಿಯೋ ತೋರಿಸ್ತೇನ್ರಿ. ನಾವು ಒಂದು 2 ತಾಸು ಆತ್ರಿ ನಿಂತು ಹೋಗ್ಬೇಕದ ನೋಡ್ರಿ. ಇವ್ರ ನೋಡ್ರಿ ನಮ್ಮ ಮಾಮಾರ ಆದ್ಮೇಲೆ ಇವ್ ಮಾವಂದೇ ಹೆಲ್ಪ್ ರೀ ನಮ್ಗೆ. ಯಾಕಂದ್ರೆ ನಿನ್ನಿಂದ್ರ ಇಲ್ಲಿ ಮಟ್ಟ ಇರಾಕಣ್ಣು ಮಕ್ಕಳಕಣ್ಣು ಉಣ್ಣಾಕಣ್ಣು ಎಲ್ಲ ಭಾಳ ಅಂದ್ರೆ ಭಾಳ ಅನುಕೂಲ ಮಾಡಿಕೊಟ್ಟಾನ್ರಿ. ಅದಕ್ಕೆ ನಮ್ಮ ಊರವ್ರು ಎಲ್ಲಾರ ಪ್ರತಿಯೊಬ್ಬರು ಎಲ್ಲಾರು ಒಬ್ರು ಇರ್ಬೇಕಂತಾರಲ್ಲ ಅದಕ್ಕೆ ಮಾವ ಕಾರಣ ರೀ. ಅಮ್ಮ ನಮ್ಮ ಅಮ್ಮ ರೀ ಇವಂದೇ ಹೆಲ್ಪ್ ರೀ ನಮ್ಗೆ. ಇಲ್ಲಿ ಒಳಗೆ ಕುಂಭ ಮೇಳಕ್ಕೆ ಬಂದ ಇಲ್ಲಿ ಆರಾಮ್ ಸಿರಿ ನಮ್ದು ನೈಟ್ ನಿದ್ದೆನು ಎಲ್ಲ ಆಗೈತೆ ಅನ್ನೋ ಕಾರಣ ರೀ ನಮ್ಮ ಅಮ್ಮ ಅಣ್ಣ ರೀ. ಅವನು ಭಾಳ ಶ್ರಮ ಐತ್ರಿ ಇಲ್ಲಿ. ಬೋಟ್ನಾಗೂ ಹೋಗ್ಬೇಕಂತೂ ಭಾಳ ಗುದ್ದಾಡತ್ತಾನ್ರಿ. ಆದರೂ ಭಾಳ ಒಂದಿಟ್ಟು ರೈಸ್ ಐತ್ರಿ. ಹಿಂಗಾಗಿ ನೋಡು ಬೋಟ್ನಾಗ ಎಲ್ಲರೂ ಹೋಗೋ ಪ್ರಯತ್ನ ಬೋಟ್ನಾಗದು ಆಯ್ತು ನಿಮ್ಗೆ ವಿಡಿಯೋ ತೋರಿಸ್ತೀನಿ. ನಕ್ಕಿ ನೋಡಕ್ರಿ ಅಕ್ಕಮಠ ಕಾಯ್ತಾ ಇದೀವಿ. ಇಲ್ರಿ ಒಳಗೆ ಸಂಗಮಕ್ಕೆ ಹೋಗಾಕ ಸ್ನಾನ ಮಾಡಾಕ್ರಿ 1.5 ಕಿಲೋಮೀಟರ್ ಐತ್ರಿ. ಆದ್ರೆ ಇಲ್ಲಿ ಒಳಗೆ ಪಾಸ್ ಇದ್ರೆ ಮಾತ್ರ ಅಟ್ಟ ಅಲಾವ್ ಐತ್ರಿ. ಹಿಂಗಾಗಿ ಪಾಸ್ ಐತಿ 1.5 ಕಿಲೋಮೀಟರ್ ಐತ್ರಿ. ಹೋಗೋಣ ಬರ್ರಿ. ಇಲ್ಲಿ ಮೊಬೈಲ್ ಅದು ಅಲಾವ್ ಇಲ್ರಿ. ಆದ್ರೂ ಹಂಗೆ ಮಾಡತ್ತ ನಮ್ಮ ಯಾಳೆಲ್ಲ ಇಲ್ಲಿ ಹೊಂಟೈತಿ ನೋಡ್ರಿ ಸಂಗಮಕ್ಕೆ ಹೋಗಾಕ. ನೋಡಿದ್ದೇವ್ರು ಒಳಗೆ ಬಂದೂರಿ ಹೊಡಿತೈತಿ. ಎಲ್ಲ ಮೇನ್ ಸಾಹೇಬರು ಅವ್ರವ್ರ ಬರೋ ಜಾಗ ರೀ.
ನೋಡ್ರಿ ದೇವ್ರು, ಈಗ ನಾವು ಸಂಗಮಕ್ಕೆ ಬಂದಿದ್ರಿ. ನೋಡ್ರಿ ಜನ ಎಟ್ಟೈತ್ರಿ ಸಿಕ್ಕಾಪಟ್ಟಿ. ಬಂದ್ಬಿಟ್ಟು ಮೇನ್ ಪಾಯಿಂಟ್ ಸಂಗಮಕ್ಕೆ ಬಂದ್ರಿ. ಸಂಗಮಕ್ಕೆ ಬರ್ಬಿಟ್ಟ ಜನ ಅಂದ್ರೆ ಸಿಕ್ಕಾಪಟ್ರಿ. ಸಣ್ಣ ಜನ ಅಲ್ರಿ, ಮೊಬೈಲ್ ಸೇದಕ್ಕೆ ವಿಡಿಯೋ ಮಾಡ್ಬೇಕಂದ್ರೆ ಆ ಅಣ್ಮಿ ಬಂದು ಮೊಬೈಲ್ ಮಂದಿ ತಟ ಬಿಡಿ ಆತೈತ್ರಿ. ಹಂಗೆ ಗುದ್ದಾಡಿ ಅಡ್ಜಸ್ಟ್ ಮಾಡ್ಕೊಂಡ ಒಟ್ಟು ವಿಡಿಯೋ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ದೀನಿ ರೀ. ನೋಡ್ರಿ ಏನು ಬರೀ ಇಲ್ಲಿ ಬಂದು ನೋಡ್ರಿ ಸ್ಥಾನಕ್ಕೆ ರೀ. ಚೆನ್ನಾಗಿದೆ. ಜೈ ಕರ್ನಾಟಕ ಮಹಾರಾಜ್ ಕಿ ಜೈ, ಕರ್ನಾಟಕ ಮಹಾರಾಜ್ ಕಿ ಜೈ. कण कण शिव शिव शंभु शंभु है महाकुंभ है, महाकुंभ है, महाकुंभ है, महाकुंभ. जय श्री राम. जय कर्नाटक महाराज की जय, कर्नाटक महाराज की जय, कर्नाटक महाराज की ಜೈ जय, कर्नाटक महाराज की ಜೈ. ಎಲ್ಲ ನನ್ನ ಕುಂಭಮೇಳಕ್ಕೆ ಬಂದಂತ ನಮ್ಮ ಕರ್ನಾಟಕ ಜನತೆಗೆ ಹಾಗೂ ಬರದೇ ಇದ್ದವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಈ ಪ್ರಯಾಗರಾಜನಲ್ಲಿ ಬೇಡಿಕೊಳ್ಳುತ್ತೇನೆ. ಒಳ್ಳೆಯದಾಗಲಿ, ಸುಖ ಆರೋಗ್ಯ ಆಶೀರ್ವಾದ ಸದಾ ನಮ್ಮ ಜನತೆಗೆ ಇರಲಿ, ಹೀಗೆ ಒಳ್ಳೆಯದನ್ನು ಬಯಸಲಿ ಎಂದು. ಜೈ ಕರ್ನಾಟಕ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸೀತಾರಾಮ್ ಕಿ, ಸೀತಾರಾಮ್ ಕಿ. ಕರ್ನಾಟಕ ಜನತೆಗೆ, ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದಾಗಲಿ, ಸುಖ ಆರೋಗ್ಯ ಆಶೀರ್ವಾದ ಎಲ್ಲ ಕೊಡ್ಲಿ ಅಂತ ಈ ಕುಂಭಮೇಳದಲ್ಲಿ ಬೇಡ್ಕೊತೀನಿ. ಜೈ ಶ್ರೀರಾಮ್. ದೇವರು ನಮಸ್ಕಾರ. ನಾನು ತ್ರಿವೇಣಿ ಸಂಗಮದಲ್ಲಿ ಪವಿತ್ರವಾದ ಸ್ಥಾನವನ್ನು ಮುಗಿಸ್ಕೊಂಡು ಬಂದೆ. ಇದೇನು ಕಾಣ್ತಿದ್ದಿಲ್ಲ, ನಮ್ಮ ಗೈಡ್ ರೀ ಕೊಡ್ರಿ 10 ರೂಪಾಯಿ. ಬರ್ರಿ ಸರ ಫೋನ್ ಬರ್ರಿ ನೀವು. ದೇವರು ನೀವೇನು ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಸೈಕಲ್ ರೀ. ಈಗ ಸೈಕಲ್ ಮ್ಯಾಗೆ ಈ ಟೈಪ್ ಕುಣಿಸ್ಕೊಂಡ ಇಲ್ಲಿ ಬಿಡ್ತಾರೆ ನೋಡ್ರಿ ಕುಂಭ ಮೇಳದಾಗ ರೀ. ಈ ಟೈಪ್ ಜರ್ನಿ ಇವ್ರು ಈ ಟೈಪ್ ಕೂತ್ ಹೋಗೋದ್ರಿ. ದೇವರು ನಾವಂತ್ರ ಸಂಗಮ ಪವಿತ್ರವಾದ ಸ್ಥಾನವನ್ನ ಮಾಡ್ಕೊಂಡ್ರಿ. ಇದು ನಮ್ಮ ಕ್ರೂಸರ್ ರೀ. ಇವ್ರೇನು ಅನ್ನೋದಾರಲ್ಲ, ಇವರೇ ಡ್ರೈವರ್ ರೀ. ನಾವು ಹಿಂದೆ ಆರಾಮ್ ರಾಜನಂಗೆ ಒಂದು 10-12 ಮಂದಿ ಮಕ್ಕೋತು ಅಂದ್ರೆ ಈ ಡ್ರೈವರ್ ಸಾಹೇಬ್ರ ಕಾಯ್ದನ್ರಿ. ನಾವು ಆರಾಮ್ ನಿಧಿ ಪದಿ ಮಾಡಿದ್ರು, ಆ ಡ್ರೈವರ್ ಸಾಹೇಬ್ರ ಏನ ಕಣಿ ಹೆಚ್ಚಿಲ್ಲ ಪಾಪ್ರೆ. ಅದಕ್ಕೆ ಹೇಳುದ್ರಿ ಡ್ರೈವರ್ ಅಂದ್ರೆ ಏನಂತಾರ್ರಿ, ದೇವ್ರಿ. ಎಲ್ಲಾರು ಸಾವ ಕಣ್ಣು ಹಿಂದಿದ್ರೆ ರೀ, ಈ ಡ್ರೈವರ್ ಸಾಹೇಬ್ಗಳ್ದ ಕಣ್ಣು ಮುಂದಿರ್ತೈತಿ ಅಂತಾರೆ ಅನ್ನಂಗ್ರಿ. ಡ್ರೈವರ್ ಸಾಹೇಬ್ರು ಏನಾರು ಮಾತಾಡ್ಲಿ? ಏನಿಲ್ಲ, ನೀವು ಮಾತಾಡ್ರಿ. ನಾನು 2 ಮಾತುಗಳನ್ನು ನಾನು 2 ಮಾತು ಮುಗಿಸ್ತೇನೆ. ಹಿಂಗಾಗಿ ಮುಂದಿನ ಆರೆಂಜ್ ತಿನ್ಬೇಕು ಅನಿಸ್ತೀರಿ. ಆಕಾಗ ಗಾಡಿಯಾಗ ಕೂತ ತಿನ್ನತ್ತೀರಿ. ಕುಂಭ ಮೇಳ ಅಂತ ನಮ್ಗೇನು ಟ್ರಾಫಿಕ್ ಆಯ್ತು ಏನಾಯ್ತು ನಮಗೇನು ಅನಿಸಿಲ್ರಿ. ಅಗ್ದಿ ಆರಾಮ್ ಆತ್ರಿ. ಎಲ್ಲ ಸ್ಥಾನನು ಇದನ್ನನ್ರಿ. ಇಲ್ಲ ಆರಾಮ್ ಸೇರಿ ಆರ್ಮಿ ತಿಂದ್ರೆ ನಮ್ಗೆ ಲೆಟ್ರ್ ಕೊಟ್ಟಿರಿ, ಇದನ್ನ ಕೊಟ್ಟಿರಿ, ಪಾಸ್ ಕೊಟ್ಟಿರಿ. ತಗೊಂಡ್ ಹೋಗಿ ಅಗ್ದಿ ಆರಾಮ್ ಪವಿತ್ರವಾದ ಸ್ಥಾನ ಮಾಡ್ಕೊಂಡ್ ತ್ರಿವೇಣಿ ಸಂಗಮದಾಗ ಜಾಕ ಪಕ್ಕ ಮಾಡ್ಕೊಂಡ್ರಿ ಆರಾಮ್ ಬಂದ್ರಿ. ನಮಗಂದ್ರ ಬರೀ ಅನಿಸ್ತ್ರಿ. ಹಿಂಗಾಗಿ ಬಂದು ಗಾಡಿಯಾಗ ಕೂತ್ರಿ, ಒಂದಿಟ್ಟು ಸುಸ್ತಾಗಿದ್ರಲ್ಲ, ನಾವು ಸ್ನಾನ ಗಿನ ಮಾಡಿ ಹಿಂಗಾಗಿ ಆರೆಂಜ್ ಇದನ್ನ ತಿನ್ನತ್ತಿದ್ರಿ ಹಣ್ಣರೇ. ತಿನ್ನೋಣ ಬರ್ರಿ ನೀವು.
ಇಟ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತೀನಿ ರೀ ದೇವರು. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೈ ಶ್ರೀರಾಮ್.